ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ವಾಷಿಂಗ್ ಮಿಷಿನ್ನ ಯೂಸ್ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗೋ ರೀತಿಯಲ್ಲಿ 8 ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದರೂ ಈ ಟಿಪ್ಸ್ನ ಫಾಲೋ ಮಾಡೋದಾದರೆ ನಿಮ್ಮ ವಾಷಿಂಗ್ ಮಿಷಿನಲ್ಲಿರುವಂತಹ ಡಿಟರ್ಜೆಂಟ್ ಡಿಸ್ಪೆನ್ಸರ್ನ ಯಾವುದೇ ಕಾರಣಕ್ಕೂ ವಾಶ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಅದೇ ರೀತಿಯಲ್ಲಿ ನೀವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳನ್ನ ವಾಶ್ ಮಾಡಿದಾಗ ಒಂದು ವೇಳೆ ಏನಾದರೂ ತುಂಬಾ ಫೋಲ್ಡ್ ಆಗ್ತಾ ಇದೆ ಅಂದರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು ಅನ್ನೋದು ಕೂಡ ನೀವು ಇದರಲ್ಲಿ ನೋಡ್ಬೋದು. ಈ ರೀತಿ ನೀವು ವಾಶ್ ಮಾಡೋದ್ರಿಂದ ನಿಮ್ಮ ಬಟ್ಟೆಗಳು ಯಾವುದೇ ರೀತಿಯಲ್ಲಿ ವಾಸನೆ ಕೂಡ ಬರಲ್ಲ, ತುಂಬ ನೀಟಾಗಿ ಕೊಳೆ ಎಲ್ಲನೂ ಕ್ಲೀನ್ ಆಗುತ್ತೆ. ಸೊ ನಾನು ಯಾವ್ಯಾವ ಟಿಪ್ಸ್ನೆಲ್ಲ ಫಾಲೋ ಮಾಡ್ತೀನಿ, ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದನ್ನೆಲ್ಲ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಒಂದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಒಂದು ಡಿಟರ್ಜೆಂಟ್ ಡಿಸ್ಪೆನ್ಸರ್ನ ಯಾವುದೇ ರೀತಿ ನಾವು ಕ್ಲೀನಿಂಗ್ ಮಾಡ್ದಿರೇ ಸದಾ ನೀಟಾಗಿ ಕ್ಲೀನಾಗಿ ಯಾವ ರೀತಿ ಇಟ್ಕೊಳ್ಳೋದು ಅಂತ ನೋಡೋಣ. ನಾವು ಪ್ರತಿ ಸಾರಿನೂ ಬಟ್ಟೆನ ಮಿಷಿನ್ಗೆ ಹಾಕೋಕ್ಕಿಂತ ಮುಂಚೆನೇ ಈ ಒಂದು ಸಿಂಪಲ್ ಆಗಿರುವಂಥ ಕೆಲಸನ ಮಾಡಿದ್ರೆ ನಿಮ್ಮ ವಾಷಿಂಗ್ ಮಿಷಿನಲ್ಲಿರುವಂಥ ಡಿಟರ್ಜೆಂಟ್ ಡಿಸ್ಪೆನ್ಸರು ಕೂಡ ಸದಾ ನೀಟಾಗಿ ಕ್ಲೀನಾಗಿರುತ್ತೆ. ಫಸ್ಟಿಗೆ ನೀವೇನು ನೋಡ್ತಿದ್ದೀರಾ, ಈ ಬ್ಲೂ ಕಲರ್ ಡಿಸ್ಪೆನ್ಸರಲ್ಲಿರುವಂಥ ವಾಟರ್ನ ಚೆಲ್ಬಿಡಿ. ನೀವು ಬೇಕಂದರೆ ಓಲ್ ಡಿಸ್ಪೆನ್ಸರ್ನ ಈ ರೀತಿ ತೆಗೆದುಬಿಟ್ಟು ಕೆಳಗಡೆ ಬೇಕಾದರೂ ಚೆಲ್ಬೋದು. ಅದರ್ವೈಸ್ ನೀವು ಪ್ರತಿ ಸಾರಿನೂ ಮಿಷಿನ್ಗೆ ಬಟ್ಟೆ ಹಾಕಕ್ಕೆ ಬಂದಾಗ ಜಸ್ಟ್ ಈ ರೀತಿ ಓಪನ್ ಮಾಡಿ ಇದರಲ್ಲಿರುವಂಥ ವಾಟರ್ನ ಈ ರೀತಿ ಚೆಲ್ಬಿಡಿ. ಈ ರೀತಿ ಮಾಡೋದ್ರಿಂದ ಈ ಡಿಸ್ಪೆನ್ಸರ್ ಸದಾ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಸೆಕೆಂಡ್ ಒಂದು, ತುಂಬ ಜನ ವಾಷಿಂಗ್ ಮಿಷಿನ್ ಇಡೋದಕ್ಕೋಸ್ಕರ ಈ ರೀತಿ ಸ್ಟ್ಯಾಂಡ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಈ ಸ್ಟ್ಯಾಂಡ್ಸ್ನ ಒಂದ್ಸರಿ ಅಬ್ಸರ್ವ್ ಮಾಡಿ. ಕೆಲವೊಮ್ಮೆ ನಾವು ಇಟ್ಟಿರೋವಂಥ ಪ್ಲೇಸ್ ಅಥವಾ ಆ ವೆದರ್ಗೆ ತಕ್ಕಂಗೆ ಇದು ಕೂಡ ರಸ್ಟ್ ಹಿಡಿಯೋ ಚಾನ್ಸ್ ಇರುತ್ತೆ. ಒಂದ್ಸಲ ಇದು ಸ್ವಲ್ಪ ಏನಾದರೂ ರಸ್ಟು ಸ್ಟಾರ್ಟ್ ಆಯಿತು ಅಂದರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಅದರ್ವೈಸ್ ಆ ಸ್ಟ್ಯಾಂಡ್ನ ಆದಷ್ಟು ರಿಮೂವ್ ಮಾಡಿದ್ರೇ ಬೆಟರು. ಇಲ್ಲಾಂದರೆ ಆ ಸ್ಟ್ಯಾಂಡಲ್ಲಿರುವಂತಹ ರೆಸ್ಟು ಓಲ್ ಮಿಷಿನ್ ಬಾಡಿಗೂ ಕೂಡ ಆಗೋ ಚಾನ್ಸ್ ಇರುತ್ತೆ. ಅದರ್ವೈಸ್ ಈ ಮಿಷಿನ್ನು ಆನ್ ಆದಾಗ ಆ ಕಡೆ ಈ ಕಡೆ ಅಲುಗಾಡಿ ಕೆಳಗಡೆ ಬೀಳೋ ಚಾನ್ಸ್ ಕೂಡ ಇರುತ್ತೆ. ಕೆಳಗಡೆ ಬಿದ್ದಾಗ ಈ ಡ್ರಮ್ ಏನಿರುತ್ತೆ, ಈ ಡ್ರಮ್ಗೆ ಹಾಕಿರುವಂತಹ ಡೋರ್ ಮೇಲಿರುವಂಥ ಗ್ಲಾಸ್ ಎಲ್ಲನೂ ಒಡೆದೋಗೋ ಚಾನ್ಸ್ ಇರುತ್ತೆ. ಆದಷ್ಟು ಈ ರೀತಿ ರಸ್ಟ್ ಆಗಿದ ಕೂಡಲೇ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ. ಅದರ್ವೈಸ್ ಆ ಸ್ಟ್ಯಾಂಡ್ನಾದ್ರೂ ರಿಮೂವ್ ಮಾಡಬೇಕಾಗುತ್ತೆ. ಈ ಸ್ಟ್ಯಾಂಡ್ನ ರಿಮೂವ್ ಮಾಡೋಕ್ಕೆ ವಾಷಿಂಗ್ ಮಿಷಿನ್ನ ಮೇಲೆ ಎತ್ತಬೇಕಾಗುತ್ತೆ. ಆದಷ್ಟು ಇನ್ನೊಬ್ಬರ ಹೆಲ್ಪ್ನ ತೊಗೊಂಡು ಇದನ್ನು ಮಾಡೋದು ಬೆಟರು. ಮಿಷಿನ್ ತುಂಬ ವೆಯ್ಟ್ ಇರೋದ್ರಿಂದ ಒಬ್ಬರೇ ಇದನ್ನು ಸರ್ಸಕ್ಕೆ ಅನ್ನೋದು ಆಗಲ್ಲ. ಈ ರೀತಿ ಮನೆಯವರ ಹೆಲ್ಪ್ನ ತೊಗೊಂಡು ಮಿಷಿನ್ನ ಕೆಳಗಡೆ ಇಟ್ಬಿಟ್ಟು ಸ್ಟ್ಯಾಂಡ್ನ ರಿಮೂವ್ ಮಾಡ್ಕೊಳ್ಳಿ. ವಿತೌಟ್ ಸ್ಟ್ಯಾಂಡು ಕೂಡ ಕೆಲವೊಂದು ಬೆನಿಫಿಟ್ಸ್ ಅನ್ನೋದು ಇದೆ. ಆ ಬೆನಿಫಿಟ್ಸ್ ಏನು ಅಂತ ಇದೇ ವಿಡಿಯೋ ಕೊನೆಯಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾರೆ, ಕೊನೆವರೆಗೂ ನೋಡ್ತಾ. ಈ ಸ್ಟ್ಯಾಂಡ್ನ ಇದ್ರ ಮೇಲೆ ಒಂದು ರಾಡ್ ಹಾಕ್ಬಿಟ್ಟು ಪ್ಲಾಂಟ್ಸ್ನ ಇಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಸಾಮಾನ್ಯವಾಗಿ ವಾಷಿಂಗ್ ಮಿಷಿನ್ ಟಾಪ್ ಲೋಡ್ ಆಗಿರ್ಬೋದು, ಫ್ರಂಟ್ ಲೋಡ್ ಆಗಿರ್ಬೋದು, ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಎಲ್ಲರೂ ಯೂಸ್ ಮಾಡೋಂತಹ ಒಂದು ಐಟಮ್ ಅನ್ನೋದಾದರೆ ಡಿಟರ್ಜೆಂಟು. ಅದು ಲಿಕ್ವಿಡ್ ಫಾರ್ಮಲ್ಲಿ ಇರ್ಬೋದು ಅಥವಾ ಪೌಡರ್ ಫಾರ್ಮಲ್ಲಿ ಇರ್ಬೋದು. ಈ ಲಿಕ್ವಿಡ್ಸ್ನೆಲ್ಲ ಇಡೋಕ್ಕೆ ವಾಷಿಂಗ್ ಮಿಷಿನ್ ಮೇಲೆ ನಾವು ಇಟ್ಕೊಳ್ತಾ ಇರ್ತೀವಿ. ಕೆಲವೊಂದು ಸರಿ ಲೋಡ್ ಜಾಸ್ತಿ ಆದಾಗ ಅದು ಸ್ಪಿನ್ ಆಗುವಂಥ ಸ್ಪೀಡ್ಗೆ ಮೇಲಿರುವಂಥ ಡಿಟರ್ಜೆಂಟ್ ಬಾಟಲ್ಸ್ ಎಲ್ಲನೂ ಕೆಳಗಡೆ ಬೀಳ್ತಾ ಇದೆ. ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಇಲ್ಲಿ 0 ಕಾಸ್ಟಲ್ಲಿ ಒಂದು DIYನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ನಾನು ಒಂದು ಪಿಲ್ಲೋ ಕವರ್ನ ತೊಗೊಂಡಿದ್ದೀನಿ. ಈಗ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಆ ರೀತಿಯಲ್ಲಿ ಜಸ್ಟು ಒಂದು ಸೂಜಿ ದಾರದ ಸಹಾಯದಿಂದ ಕೈಯಿಂದನೇ ಹೊಲಿಗೆ ಹಾಕ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಹಾಕುವಂತಹ ಹೊಲಿಗೆ. ನೀವೇನು ನೋಡ್ತಿದ್ದೀರಾ, ಈ ರೀತಿ ನಾನು ಮಿಡಲ್ಗೆ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಈ ಟಾಪ್ ಪಾರ್ಟ್ ಏನಿದೆ ಇಲ್ಲಿ ಹೋಲ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟೇ ಹಾಫ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ V ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಇದರೊಳಗಡೆ ನಾವು ಈಸಿಯಾಗಿ ಆ್ಯಂಗರ್ ಅನ್ನೋದು ಇನ್ಸರ್ಟ್ ಮಾಡ್ಬೋದು. ಇದರ ಸೈಜ್ಗೆ ತಕ್ಕಂಗೆ ಒಂದು ಆ್ಯಂಗರ್ನ ನೀವು ತೊಗೊಳ್ಬೇಕಾಗುತ್ತೆ. ಈಗ ಸೈಡ್ಸಲ್ಲೂ ಕೂಡ ನಾನು ಸ್ವಲ್ಪ ಈ ಎಡ್ಜಸ್ಸಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ಹ್ಯಾಂಗರು ಯಾವುದೇ ರೀತಿ ಟೈಟಾಗಿ ಕೂರ್ತೀರ, ಲೂಸಾಗಿ ಆ ಕಡೆ ಈ ಕಡೆ ಕೂಡ ನೀಟಾಗಿ ಕೂರುತ್ತೆ. ನಿಮ್ಮ ಹತ್ರ ಯಾವ ಹ್ಯಾಂಗರ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಈಗ ಇದನ್ನು ವಾಷಿಂಗ್ ಮಿಷಿನ್ ಏರಿಯಾ ಏನಿದೆ ಆ ಪ್ಲೇಸಲ್ಲಿ ಹ್ಯಾಂಗ್ ಮಾಡ್ಕೊಳ್ಳೋಣ.
ನೀವಿಡುವಂತಹ ಬಾಟಲ್ ಅಥವಾ ಅದರಲ್ಲಿ ನೀವು ಯಾವ ರೀತಿ ಬಾಟಲ್ಸ್ ಇಡ್ತೀರಾ, ಅದು ಎಷ್ಟು ವೆಯ್ಟ್ ಇರುತ್ತೆ ಅದ್ರ ಮೇರೆಗೆ ನೀವು ಉಕ್ಸ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ಉಕ್ಸು ಕೂಡ ನಮಗೆ ಅಮೆಝಾನಲ್ಲಿ ಈಸಿಯಾಗಿ ಅವೈಲಬಲ್ ಇದೆ. ವೆಯ್ಟು ಕೂಡ 3 kg ಕೆಪಾಸಿಟಿವರೆಗೂ ಇದು ತಡೆಯುತ್ತೆ. ಈ ಉಕ್ಸು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವು ಎಲ್ಲಿ ಬೇಕಾದರೂ ಅಲ್ಲಿ ಅಂಟಿಸ್ಕೊಳ್ಬಿಡ್ಬೋದು. ಜಸ್ಟ್ ನಮಗೆ ಒಂದು ಟೇಪ್ ಕೊಟ್ಟಿರ್ತಾರೆ, ಅದನ್ನು ತೆಗೆದುಬಿಟ್ಟು ಗೋಡೆಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮತ್ತೊಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಆದಷ್ಟು ಈ ರೀತಿ ಪಾಕೆಟ್ಸಲ್ಲಿ 2 ಲೀಟರ್ 3 ಲೀಟರ್ ಈ ರೀತಿ ಡಿಟರ್ಜೆಂಟ್ ಸಿಕ್ಕಿದಾಗ ನೀವು ಪಾಕೆಟ್ನ ಬೈ ಮಾಡಿದ್ರೆ ಬೆಟರು. ಪ್ರತಿ ಸರಿನೂ ಬಾಟಲ್ನ ಬೈ ಮಾಡೋದ್ರಿಂದ ಎಕ್ಸ್ಟ್ರಾ 20 ರೂಪೀಸ್ ಅನ್ನೋದು ಬಾಟಲ್ಗೆ ನಾವು ಕೊಡ್ತಾ ಇರ್ತೀವಿ. ಅದ್ರ ಬದಲು ಈ ರೀತಿ ಪಾಕೆಟ್ಸ್ನ ತೊಗೊಂಡು ರೀಫಿಲ್ ಮಾಡಿಕೊಂಡ್ರೆ ಮನಿ ಕೂಡ ಸೇವ್ ಆಗುತ್ತೆ. ಈಗ ಎಲ್ಲ ಬಾಟಲ್ಸ್ನ ನಾನು ನಮಗೆ ಯಾವ ಕಡೆ ಬೇಕೋ ಆ ಕಡೆ ಈ ರೀತಿ ನಾವು ಚೇಂಜಸ್ ಅನ್ನೋದು ಮಾಡ್ಕೊಳ್ಬೋದು. ನೋಡಿದ್ರಲ್ವಾ, ಯಾವುದೇ ರೀತಿ ಆರ್ಗನೈಸರ್ ಬೈ ಮಾಡಿದಿರ 0 ಕಾಸ್ಟಲ್ಲಿ ಡಿಟರ್ಜೆಂಟ್ ಆರ್ಗನೈಸರ್ ಅನ್ನೋದು ರೆಡಿ ಆಯಿತು. ವಾಷಿಂಗ್ ಮಿಷಿನ್ ಎಲ್ಲಿರುತ್ತೋ ಅಲ್ಲಿ ನೀವು ಈಸಿಯಾಗಿ ಇದನ್ನು ಫಿಕ್ಸ್ ಮಾಡ್ಕೊಳ್ಬೋದು. ಬೇಕು ಅಂದಾಗ ತೆಗೆದು ಯೂಸ್ ಮಾಡಿ ಮತ್ತೆ ಪುನಃ ಅದೇ ಪ್ಲೇಸ್ಗೆ ಇಡ್ಬೋದು. ನೀವು ಇದರಲ್ಲಿ ವಾಷಿಂಗ್ ಮಿಷಿನ್ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಎಕ್ವಿಪ್ಮೆಂಟ್ಸ್ನ ಕೂಡ ಇಟ್ಕೊಳ್ಬೋದು. ಪೌಡರ್ಸ್ ಇರ್ಬೋದು ಅಥವಾ ಬ್ರಷ್ ಇರ್ಬೋದು, ಈ ರೀತಿ ಡೆಟಾಲ್ ಲಿಕ್ವಿಡ್ಸ್ ಇರ್ಬೋದು, ಎಲ್ಲದನ್ನು ಕೂಡ ಒಂದೇ ಕಡೆ ಇಟ್ಕೊಂಡು ಈಸಿಯಾಗಿ ಹ್ಯಾಂಗ್ ಮಾಡ್ಕೊಳ್ಬೋದು. ಬೇಕು ಅಂದಾಗ ಈ ರೀತಿ ತೆಗಿಯೋಕ್ಕೂ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಸಾಮಾನ್ಯವಾಗಿ ವಾಷಿಂಗ್ ಮಿಷಿನ್ಗೆ ಜಾಸ್ತಿ ಬಟ್ಟೆ ಹಾಕಿದಾಗ ಈ ಪ್ರಾಬ್ಲಮ್ ಅನ್ನೋದು ಫೇಸ್ ಮಾಡ್ತಾ ಇರ್ತೀವಿ. ಈ ರೀತಿ ಬನಿಯನ್ ಕ್ಲಾತ್ಸ್ ಇರ್ಬೋದು ಅಥವಾ ಕೆಲವೊಂದು ಪಾಲಿಸ್ಟರ್ ಕ್ಲಾತ್ಸ್ ಎಲ್ಲ ಏನು ಬರುತ್ತೆ, ಲೆಗ್ಗಿನ್ಸ್ ಎಲ್ಲನೂ ಈ ರೀತಿ ಕ್ಲಾತ್ಸ್ ಅನ್ನೋದು ಸ್ಪಿನ್ ಆಗುವಂತಹ ಆ ಸ್ಪೀಡ್ಗೆ ಫೋಲ್ಡ್ ಆಗಿಬಿಟ್ಟಿರುತ್ತೆ ನೋಡಿ. ಈ ರೀತಿಯಾಗಿ ಸುಕ್ಕಾಗಿಬಿಟ್ಟಿರುತ್ತೆ. ಈ ರೀತಿ ಆಗಬಾರ್ದು ಅಂದರೆ ಇಲ್ಲಿ ಒಂದು ಬೆಸ್ಟ್ ಟಿಪ್ ಇದೆ. ಈ ಬನಿಯನ್ ಕ್ಲಾತ್ಸ್ ಇರ್ಬೋದು ಅಥವಾ ಪಾಲಿಸ್ಟರ್ ಕ್ಲಾತ್ಸ್ ಎಲ್ಲನೂ ನಮಗೆ ನೀಟಾಗಿರಬೇಕು ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಅಲ್ಯೂಮಿನಿಯಂ ಫಾಯಿಲ್ನ ತಗೊಳ್ಳಿ. ಅದರ್ವೈಸ್ ನಿಮ್ಮ ಹತ್ರ ಮನಿ ಇರೋದಾದರೆ ಇದಕ್ಕಂತಲೇ ಕೆಲವೊಂದು ಬಾಲ್ಸ್ ಅನ್ನೋದು ನಿಮಗೆ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಜಸ್ಟ್ ಅಲ್ಯೂಮಿನಿಯಂ ಫಾಯಿಲ್ನ ತಗೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಬಾಲ್ಸ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಲೆಮನ್ ಸೈಜ್ಗೆ ಬಾಲ್ಸ್ನ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ ಬಾಲ್ಸ್ನ ನಾವು ಬಟ್ಟೆ ಮಧ್ಯದಲ್ಲಿ ಸೇರಿಸೋದ್ರಿಂದ ಬಟ್ಟೆ ಯಾವುದೇ ಕಾರಣಕ್ಕೂ ಸುಕ್ಕಲಾಗಲ್ಲ. ಇನ್ನೂ ಮೇಯ್ನಾಗಿ ಒಂದು ಟಿಪ್ನ ಫಾಲೋ ಮಾಡಲೇಬೇಕು. ಆ ಟಿಪ್ ಏನು ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಮಿಷಿನ್ನ ಆನ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ಪಿನ್ ಆಗಬೇಕಾದ್ರೆ ನಿಮಗೆ ಅದರ ಒಂದು ಎಫೆಕ್ಟ್ ಅನ್ನೋದು ಗೊತ್ತಾಗುತ್ತೆ. ಅಲ್ಲಲ್ಲಿ ಮಧ್ಯದಲ್ಲಿ ಈ ರೀತಿ ಬಾಲ್ಸ್ ಇರೋದ್ರಿಂದ ಬಟ್ಟೆ ಜಾಸ್ತಿ ಆ ಕಡೆ ಈ ಕಡೆ ಟರ್ನ್ ಆಗ್ತೀರ. ಅಂದರೆ ತುಂಬಾ ಸ್ಪಿನ್ ಆದಾಗ ಪೂರ್ತಿಯಾಗಿ ಬಟ್ಟೆ ಮುದುರ್ಕೊಂಡ್ಬಿಡುತ್ತೆ. ಆ ರೀತಿ ಆಗದಿರ ಬಿಡಿ ಬಿಡಿಯಾಗಿ ಇರುತ್ತೆ. ಅದು ಸ್ಪಿನ್ ಆಗ್ತಿರ್ಬೇಕು ಅಂದರೆ ಬಟ್ಟೆ ತುಂಬಾ ಫೋಲ್ಡ್ ಅನ್ನೋದು ಆಗಲ್ಲ. ಈಗ ಆಫ್ ಆಗಿದೆ. ಆಫ್ ಆದಮೇಲೆ ಆ ಬಾಲ್ಸ್ ಅನ್ನೋದು ಹೊರಗಡೆ ಬಂದಿರುತ್ತೆ. ಇನ್ನೂ ಕೆಲವೊಂದು ಬಾಲ್ಸ್ ಅನ್ನೋದು ಒಳಗಡೆ ಕೂಡ ಇರುತ್ತೆ. ಈಗ ನೋಡಿ, ಸೇಮ್ ಬನಿಯನ್ನು ನಾನು ಇಲ್ಲಿ ತೋರಿಸ್ತೀನಿ. ನೋಡೋದ್ರಲ್ವಾ, ಬಟ್ಟೆ ಕೂಡ ಯಾವುದೇ ರೀತಿ ಮುದುರ್ಕೊಂಡಿಲ್ಲ. ಈ ರೀತಿ ನಾವು ವಾಶ್ ಮಾಡೋದ್ರಿಂದ ಬಟ್ಟೆಗಳು ಕೂಡ ಸ್ಮೆಲ್ ಬರ್ದಿರ ನೀಟ್ ಆ್ಯಂಡ್ ಕ್ಲೀನಾಗಿ ವಾಶ್ ಆಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ನೆಕ್ಸ್ಟ್ ಟಿಪ್ಪು ಡಿಟರ್ಜೆಂಟ್ಗೆ ಸಂಬಂಧಪಟ್ಟಿರೋಂಥದ್ದು. ಸಾಮಾನ್ಯವಾಗಿ ನಾವು ಡಿಟರ್ಜೆಂಟ್ನ ಮಿಷಿನ್ ಆನ್ ಮಾಡೋಕ್ಕಿಂತ ಮುಂಚೆನೇ ಹಾಕ್ತೀವಿ. ಆ ರೀತಿ ಹಾಕೋದ್ರಿಂದ ಅದು ನೀಟಾಗಿ ವಾಟರಲ್ಲಿ ಮಿಕ್ಸ್ ಆಗೋಲ್ಲ. ಒಂದು ವೇಳೆ ನೀವೇನಾದರೂ ಪೌಡರ್ನ ಯೂಸ್ ಮಾಡೋದಾದರೂ ಕೂಡ ಅಷ್ಟೇ ಈ ರೀತಿ ಸೌಂಡ್ ಬರ್ತಿರುತ್ತಲ್ವ. ನಾವು ಮಿಷಿನ್ನ ಆನ್ ಮಾಡಿದ್ಮೇಲೆ ಮಿಷಿನ್ನ ಆನ್ ಮಾಡಿ ಆಮೇಲೆ ನಾವು ಡಿಟರ್ಜೆಂಟ್ನ ಹಾಕೋದ್ರಿಂದ ಅದು ವಾಟರ್ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಬಟ್ಟೆ ಒಳಗಡೆ ಹೋಗುತ್ತೆ. ಅದು ಈವನ್ ಆಗಿ ಸ್ಪ್ರೆಡ್ ಆಗೋಕ್ಕೆ ಯೂಸ್ ಆಗುತ್ತೆ. ಅದರ್ವೈಸ್ ಈ ರೀತಿ ನಾವು ಮೊದಲೇ ಹಾಕ್ಬಿಟ್ರೆ ಅದು ನೀಟಾಗಿ ವಾಟರಲ್ಲಿ ಮಿಕ್ಸ್ ಆಗೋಲ್ಲ, ಡಿಸಾಲ್ವ್ ಆಗೋಕ್ಕೂ ಕೂಡ ಟೈಮ್ ಹಿಡಿಸುತ್ತೆ. ಆ ರೀತಿ ಮಾಡಿದ್ರೆ ಈ ರೀತಿ ವಾಟರ್ ಸೌಂಡ್ ಏನು ಬರ್ತಿರುತ್ತೆ ಆ ಟೈಮಲ್ಲಿ ನೀವು ಆದಷ್ಟು ಡಿಟರ್ಜೆಂಟ್ನ ಹಾಕಿದ್ರೆ ಬೆಸ್ಟು. ಪ್ರತಿ ಸರಿನೂ ಅಷ್ಟೇ ವಾಶ್ಗೆ ಹಾಕಬೇಕಾದ್ರೆ ಒಂದ್ಸರಿ ಮಿಷಿನ್ನ ಆನ್ ಮಾಡಿದ್ದಾದಮೇಲೆ ಆಮೇಲೆ ಡಿಟರ್ಜೆಂಟ್ನ ಈ ರೀತಿ ಹಾಕಿ. ಈ ರೀತಿ ಹಾಕೋದ್ರಿಂದ ವಾಟರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಬಟ್ಟೆಗಳು ಕೂಡ ನೀಟಾಗಿ ವಾಶ್ ಆಗುತ್ತೆ. ಈ ರೀತಿ ಟಿಪ್ಸ್ ಎಲ್ಲನೂ ನಿಮಗೆ ವಾಷಿಂಗ್ ಮಿಷಿನ್ ಏನು ತೊಗೊಳ್ತೀರಾ ಆ ಅಂಗಡಿಯವರು ಕೂಡ ಡೆಮೋ ಕೊಡೋಕ್ಕೆ ಬಂದಾಗ ಈ ರೀತಿ ಟಿಪ್ಸ್ ಎಲ್ಲನೂ ಹೇಳಲ್ಲ. ಬಟ್ ಇದು ಯೂಸ್ ಮಾಡ್ತಾ ನಮಗೆ ಗೊತ್ತಾಗೋವಂಥ ಕೆಲವೊಂದು ಟಿಪ್ಸು. ಈ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ಟಿಪ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಪ್ರತಿ ಸರಿ ಕೂಡ ನಾನು ಮಿಷಿನ್ಗೆ ಹಾಕಬೇಕಾದ್ರೆ ಈ ರೀತಿ ಸೌಂಡ್ ಬರ್ತಾ ಇರುತ್ತೆ. ಅಂದರೆ ಮಿಷಿನ್ ಆನ್ ಆದಾಗ ವಾಟರ್ ಅನ್ನೋದು ಬರ್ತಾ ಇರ್ತಲ್ವ, ಆ ಟೈಮಲ್ಲಿ ನಾವು ಡಿಟರ್ಜೆಂಟ್ ಹಾಕೋದ್ರಿಂದ ಅದು ನೀಟಾಗಿ ಎಫೆಕ್ಟಿವ್ ಆಗಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಡಿಟರ್ಜೆಂಟ್ ಅಂತಲೇ ಅಲ್ಲ, ನಾವು ಯೂಸ್ ಮಾಡೋ ಡೆಟಾಲು ಕೂಡ ಇದೇ ಟೈಮಲ್ಲಿ ಹಾಕಿದ್ರೆ ಬೆಟರು. ನೆಕ್ಸ್ಟ್ ಡ್ರಮ್ಗೆ ಸಂಬಂಧಪಟ್ಟಿರೋಂಥದ್ದು. ನಿಮಗೆ ಯಾವುದೇ ರೀತಿ ಬಟ್ಟೆಗಳು, ನೀವು ಯಾವುದೇ ರೀತಿ ಬಾಲ್ಸ್ ಇರ್ಬೋದು, ಏನಾದರೂ ಇರ್ಬೋದು, ಅದನ್ನು ಹಾಕ್ದಿರ ನೀಟಾಗಿ ವಾಶ್ ಆಗಬೇಕಂದ್ರೆ 1:3 ರೇಷೋದಲ್ಲಿ ನೀವು ತೊಗೊಳ್ಬೇಕು. 1:3 ರೇಷೋ ಅಂದರೆ ಹೋಲ್ ಬಾಡಿ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಹೋಲ್ ಬಾಡಿ 1, ಅದರಲ್ಲಿ 3 ಪಾರ್ಟ್ಸ್ ಇದೆ ಅಲ್ವಾ. ಈ 3 ಪಾರ್ಟ್ಸಲ್ಲಿ 1 ಪಾರ್ಟ್ನ ನಾವು ಎಂಟಿಯಾಗಿ ಬಿಡಬೇಕಾಗುತ್ತೆ. ಅದು ಯಾವ ರೀತಿ ಅನ್ನೋದಾದರೆ,
ಫಸ್ಟಿಗೆ ನಾವು ಬಟ್ಟೆನ ಈ ರೀತಿ ವಾಷಿಂಗ್ ಮಿಷಿನಲ್ಲಿ ಹಾಕ್ತಿರ್ತೀವಲ್ವ, ಈ ರೀತಿ ಬಟ್ಟೆನ ಫುಲ್ ಲೋಡ್ ಮಾಡಿದಾದಮೇಲೆ ನಾವು ಅದು ಆದಷ್ಟು ಬಟ್ಟೆಗಳನ್ನ ಕೆಳಗಡೆಗೆ ಪುಷ್ ಮಾಡಬೇಕು. ಆ ಟೈಮಲ್ಲಿ ನಾನು ತೋರಿಸ್ತಿದ್ನಲ್ಲ ಆಗಲೇ ಡ್ರಮ್ಮಲ್ಲಿ, ಅದರ ಒಂದು ಭಾಗದಷ್ಟು ಖಾಲಿ ಇರಬೇಕು. ನಮಗೆ ಖಾಲಿ ಇದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅನ್ನೋದಾದರೆ, ಬಟ್ಟೆಗಳನ್ನ ಈ ರೀತಿ ಟರ್ನ್ ಮಾಡಿದಾಗ ಅದು ಕರೆಕ್ಟಾಗಿ ಟರ್ನ್ ಆಗ್ತಾ ಇರಬೇಕು. ನೋಡ್ತಿದ್ರಲ್ವ, ಈ ರೀತಿ ಒಂದು ಭಾಗ ಅನ್ನೋದು ಎಂಟಿ ಇರಬೇಕು. ಈ ರೀತಿ ಇದ್ದಾಗ ಮಾತ್ರನೇ ಬಟ್ಟೆಗಳು ಈ ರೀತಿ ನೀಟಾಗಿ ರೊಟೇಟ್ ಆಗುತ್ತೆ. ಆದಷ್ಟು ಬಟ್ಟೆನ ವಾಶ್ಗೆ ಹಾಕಬೇಕಾದ್ರೆ ಪ್ರತಿ ಸರಿನೇ ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ, ನಿಮ್ಮ ಬಟ್ಟೆಗಳು ಅನ್ನೋದು ನೀಟಾಗಿ ಕೊಳೆ ಅನ್ನೋದು ಬಿಟ್ಕೊಳ್ಳುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ತಿಳಿಸಿ. ನೋಡಿ, ಈ ರೀತಿ ನಾವು ಆ ರೀತಿ 1:3 ರೋಷದಲ್ಲಿ ಬಟ್ಟೆಗಳನ್ನ ಹಾಕೋದ್ರಿಂದ ಈ ರೀತಿ ರೊಟೇಟ್ ಆಗಬೇಕಾದ್ರೂ ಕೂಡ ಅಷ್ಟೇ ಒಂದು ಬಟ್ಟೆ ಒಂದಕ್ಕೆ ಅಂಟ್ಕೊಂಡು ನೀಟಾಗಿ ಫೋಲ್ಡ್ ಆಗಿರೋ ರೀತಿಯಲ್ಲಿ ಆಗ್ದಿರಾ, ಅಂದರೆ ಮುದುರ್ಕೊಳ್ಳೋ ರೀತಿಯಲ್ಲಿ ಆಗ್ದಿರಾ, ನಮಗೆ ಅಲ್ಲಿ ಪ್ಲೇಸ್ ಇರೋದ್ರಿಂದ ಈವನ್ ಆಗಿ ಎಲ್ಲ ಕಡೆ ಕೂಡ ಕೊಳೆ ಅನ್ನೋದು ಬಿಟ್ಕೊಳ್ಳುತ್ತೆ. ಒಂದು ವೇಳೆ ನೀವು ಜಾಸ್ತಿ ಬಟ್ಟೆನ ಹಾಕ್ತೀರಾ ಅನ್ನೋದಾದರೆ, ನಾನು ಆಗಲೇ ತೋರಿಸ್ದಂಗೆ ಅಲ್ಯೂಮಿನಿಯಂ ಫಾಯಿಲ್ ಏನು ಬರುತ್ತೆ ಅದನ್ನು ಬಾಲ್ಸ್ ಮಾಡಿ ಹಾಕಿ. ನೆಕ್ಸ್ಟ್ ನಾವು ಸಾಮಾನ್ಯವಾಗಿ ವಾಷಿಂಗ್ ಮಿಷಿನ್ನ ಬಾತ್ರೂಮ್ಸಲ್ಲಿ ಇಟ್ಟಿರ್ತೀವಿ. ಈ ಬಾತ್ರೂಮ್ಸಲ್ಲಿ ಅಥವಾ ಔಟ್ಸೈಡ್ ಇಟ್ಟರು ಕೂಡ ಸ್ಲೈಡಾಗಿ ಇರುತ್ತೆ. ಆ ಸರ್ಫೇಸ್ ಅನ್ನೋದು ಸ್ಲೈಡಾಗಿ ಇರೋದ್ರಿಂದ ಒಂದು ವೇಳೆ ನಾವೇನಾದರೂ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ರು ಕೂಡ ಅದು ಆ ಕಡೆ ಈ ಕಡೆ ಶೇಕ್ ಆಗ್ತಾ ಇರುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟರ್ನ್ ಆಗಿಬಿಟ್ಟಿರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಕರೆಕ್ಟಾಗಿ ಪೊಸಿಷನಲ್ಲಿ ಕೂರಿಸ್ಬೇಕಾಗುತ್ತೆ. ಒಂದು ವೇಳೆ ನಾವು ಸ್ಟ್ಯಾಂಡ್ನ ಯೂಸ್ ಮಾಡೋದು ಕೂಡ ಸ್ಲೈಡ್ ಆಗಿರೋದ್ರಿಂದ ನಾವು ಕರೆಕ್ಟಾಗಿ ಪೊಸಿಷನಲ್ಲಿ ಕೂರ್ಸೋಕ್ಕಾಗಲ್ಲ. ಸೊ ಮಿಷಿನ್ ಆ ಕಡೆ ಈ ಕಡೆ ಅಲುಗಾಡ್ದಿರ ನೀಟಾಗಿ ಸ್ಟಡಿಯಾಗಿ ಇರಬೇಕು ಅಂದರೆ ಇಲ್ಲೇನು ತೋರಿಸ್ತಿದ್ದೀನಿ, ಈ ರಬ್ಬರ್ ಕಾರ್ಕು, ಇದನ್ನು ಕೂಡ ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು. ಇದು ಸಪ್ರೇಟಾಗಿ ಈ ರೀತಿ ನಮಗೆ ಮಾರ್ಕೆಟಲ್ಲಿ ಅವೈಲಬಲ್ ಇದೆ. ನಾನು ಇದನ್ನು ಅಮೆಝಾನಲ್ಲಿ ಬೈ ಮಾಡಿದ್ದೀನಿ. ಇದ್ರ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದನ್ನು 4 ಕಡೆಯೂ ಇಡೋದಷ್ಟೇ. ಈ ರೀತಿ ಇಡೋದ್ರಿಂದ ಮಿಷಿನ್ನ ಕೂಡ ನಾವು ಆ ಕಡೆ ಈ ಕಡೆ ಜರುಗಿಸ್ಬೇಕಾದ್ರೂ ಕೂಡ ಈಸಿ ಆಗುತ್ತೆ. ಇನ್ನು ಮಿಷಿನ್ ಕೂಡ ಅಲುಗಾಡ್ದಿರ ಇರುತ್ತೆ. ಕರೆಕ್ಟಾಗಿ ಮಿಡಲ್ ಪೋರ್ಷನ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಅದರ ಮೇಲೆ ಕೂರೋ ರೀತಿಯಲ್ಲಿ ಕೂರಿಸ್ಬೇಕು. ಕೆಳಗಡೆ ಕೊಟ್ಟಿರೋ ರಬ್ಬರ್ ಕಾರ್ಕಿಂದ ಮಿಷಿನ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಕೆಳಗಡೆ ಫ್ಲೋರ್ಗೂ ಕೂಡ ನೀಟಾಗಿ ಅದು ಕಚ್ಕೊಂಡಿರುತ್ತೆ. ನೋಡಿ, ಈಗ ನಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಈ ರೀತಿ ಈಸಿಯಾಗಿ ಸರಿಸ್ಕೊಳ್ಬೋದು. ಸರಿಸ್ಬೇಕಾದ್ರೂ ಅಷ್ಟೇ ಪ್ರತಿ ಸಾರಿನೂ ನಾವು ಮಿಷಿನ್ ಕೆಳಗಡೆ ಇಟ್ಟಿರುವಂಥ ಪ್ಲಾಸ್ಟಿಕ್ ಮೆಟೀರಿಯಲ್ನ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಸರಿಸೋ ಅವಶ್ಯಕತೆ ಇರಲ್ಲ. ಮಿಷಿನ್ನ ಸರಿಸ್ಬೇಕಾದ್ರೆ ಈವನ್ ಆಗಿ ಅದು ಮಿಷಿನ್ ಜೊತೆಗೇ ಅದು ಕೂಡ ಆ ಕಡೆ ಈ ಕಡೆ ಸರಿದ್ಬಿಡುತ್ತೆ. ಮೆಟಲ್ ಸ್ಟ್ಯಾಂಡ್ಸ್ನ ಯೂಸ್ ಮಾಡೋದ್ರ ಬದಲಾಗಿ ಈ ರೀತಿ ಇದನ್ನು ಯೂಸ್ ಮಾಡಿದೆ ಯಾವುದೇ ಕಾರಣಕ್ಕೂ ನಮಗೆ ಮಿಷಿನ್ ಡ್ಯಾಮೇಜ್ ಆಗದೆ ಇರುತ್ತೆ. ಈ ರೀತಿ ಸ್ಲೈಡ್ ಇರೋವಂಥ ಪ್ಲೇಸಲ್ಲಿ ಕರೆಕ್ಟಾಗಿ ಈವನ್ ಆಗಿ ಕೂತ್ಕೊಳ್ಳುತ್ತೆ. ಸ್ಟ್ಯಾಂಡ್ಸು ಮೆಟಲ್ ಹಾಕಿರೋದ್ರಿಂದ ಸ್ವಲ್ಪ ವಾಟರ್ ಎಲ್ಲನೂ ಬಿದ್ದಾಗ ಬೇಗನೆ ರೆಸ್ಟ್ ಇಡೋ ಚಾನ್ಸ್ ಇರುತ್ತೆ. ಬಟ್ ಇದು ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಆಗಿರೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ವಾಷಿಂಗ್ ಮಿಷಿನ್ ಡ್ರಮ್ ಇರ್ಬೋದು, ರಬ್ಬರ್ ಇರ್ಬೋದು, ಯಾವ ರೀತಿ ಕ್ಲೀನ್ ಮಾಡ್ಬೋದು ಈಸಿಯಾಗಿ ಅಂತ ನೋಡೋಣ. ಡ್ರಮ್ ಕ್ಲೀನ್ನ ಮಾಡಬೇಕಾಗಿರುವಂಥ ಪ್ರತಿ ಸರಿ ಕೂಡ ನಾನು ಈ ರೀತಿ ವಾಷಿಂಗ್ ಮಿಷಿನಲ್ಲಿ ಫಸ್ಟಿಗೆ ನಾನು ಮ್ಯಾಟ್ಸ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮ್ಯಾಟ್ಸ್ ಕ್ಲೀನ್ ಮಾಡಿದ ಆದಮೇಲೆ ನಾನು ಡ್ರಮ್ನ ಕ್ಲೀನ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಮ್ಯಾಟ್ಸ್ ಕ್ಲೀನ್ ಮಾಡಬೇಕಾದ್ರೆ ಆ ರಬ್ಬರೆಲ್ಲ ಏನಿರುತ್ತೆ ಅದು ಸಾಫ್ಟ್ ಆಗಿರುತ್ತೆ. ಮ್ಯಾಟ್ಸ್ನ ಹಾಟ್ ವಾಟರಿಂದ ಕ್ಲೀನ್ ಮಾಡೋದ್ರಿಂದ ಒಳಗಡೆ ಪೋರ್ಸ್ ಎಲ್ಲನೂ ಓಪನ್ ಆಗಿರುತ್ತೆ. ಮ್ಯಾಟ್ಸ್ ಕ್ಲೀನ್ ಮಾಡಿದಾದಮೇಲೆ ನಾವು ಡ್ರಮ್ನ ಕ್ಲೀನ್ ಮಾಡೋದ್ರಿಂದ ಈಸಿಯಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಈಗ ಮ್ಯಾಟ್ಸ್ ಎಲ್ಲನೂ ವಾಶ್ ಮಾಡಿದ್ದಾಯಿತು. ನೋಡಿದ್ರಲ್ಲ, ಒಳಗಡೆ ರಬ್ಬರಲ್ಲಿರುವಂತಹ ಕೊಳೆ ಎಲ್ಲನೂ ಸಾಫ್ಟ್ ಆಗಿರುತ್ತೆ. ಈ ಟೈಮಲ್ಲಿ ನಾನು ಬೇಕಿಂಗ್ ಸೋಡಾನ ಯೂಸ್ ಮಾಡಿ ಡ್ರಮ್ನ ಕ್ಲೀನ್ ಮಾಡ್ಕೊಳ್ತೀನಿ. ಬಟ್ ಇದು ಏನು ನೋಡ್ತಿದ್ದೀರಾ, ಅನ್ಬ್ಲಾಕ್, ಇದು ಸಿಂಕ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡೋಂಥ ಒಂದು ಪೌಡರು. ಇದನ್ನು ಯೂಸ್ ಮಾಡೋದ್ರಿಂದ ಸಿಂಕ್ ಪೈಪ್ ಎಲ್ಲನೂ ಕಟ್ಕೊಳ್ದಿರ ಇರುತ್ತೆ. ಇದನ್ನು ನಾನು ವಾಷಿಂಗ್ ಮಿಷಿನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇದರಲ್ಲೂ ಕೂಡ ಇನ್ಲೆಟ್ ಔಟ್ಲೆಟ್ 2 ಪೈಪ್ ಇರುತ್ತೆ. ಇದನ್ನು ಕೂಡ ಜಿಡ್ಡಾಗಿ ಕೊಳೆಯಾಗಿ ಕೂತ್ಕೊಂಡಿರುತ್ತೆ ಅಲ್ವಾ, ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಅನ್ಬ್ಲಾಕ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಅದಿಲ್ಲ ಅಂದರೆ ಬೇಕಿಂಗ್ ಸೋಡಾನ ಯೂಸ್ ಮಾಡ್ಬೋದು. ಬೇಕಿಂಗ್ ಸೋಡಾ, ವೆನಿಗರ್ 2 ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ನಾನು ರಬ್ಬರ್ ಸುತ್ತಲೂ ಕೂಡ ಬೇಕಿಂಗ್ ಸೋಡಾನ ಹಾಕಿದ್ದೀನಿ. ಅದ್ರ ಜೊತೆಗೆ ನಿಂಬೆಹಣ್ಣನ್ನ ಬೇಕಿಂಗ್ ಸೋಡಾ ಜೊತೆಗೆ ಡಿಪ್ ಮಾಡಿಬಿಟ್ಟು ಹಾಕಿದ್ದೀನಿ. ಈ ರೀತಿ ಹಾಕೋದ್ರಿಂದ ಹೈಜಿನಿಕ್ಕಾಗಿ ವರ್ಕ್ ಆಗುತ್ತೆ. ಈಗ ನಾನು ಟಬ್ ಕ್ಲೀನಿಂಗ್ ಆಪ್ಷನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಜಸ್ಟ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಟೈಮರ್ ಅನ್ನೋದು ಫಿಕ್ಸ್ ಆಗುತ್ತೆ. ಇದೆಲ್ಲ ಕ್ಲೀನ್ ಆದಮೇಲೆ ತೋರಿಸ್ತೀನಿ. ನೀವು ನೋಡಿದಂಗೆ ನಿಂಬೆಹಣ್ಣನ್ನ ಕಟ್ ಮಾಡಿ ಡೈರೆಕ್ಟಾಗಿ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಅದರಲ್ಲಿರುವಂಥ ಜ್ಯೂಸ್ನ ನಾನು ಹಿಂಡಿಲ್ಲ. ಆ ಜ್ಯೂಸ್ ಎಲ್ಲನೂ ಮಿಷಿನ್ ಒಳಗಡೆ ಇರುವಂಥ ಸಣ್ಣ ಸಣ್ಣ ಹೋಲ್ಸ್ ಒಳಗಡೆ ಹೋಗಿ ಬೇಕಿಂಗ್ ಸೋಡಾ ಮತ್ತು ನಿಂಬೆಹಣ್ಣು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗಿ ಅಲ್ಲಿರುವಂಥ ಜಿಡ್ಡು, ಕೊಳೆ ಎಲ್ಲದನ್ನು ಕೂಡ ಹೋಗ್ಲಾಡಿಸುತ್ತೆ. ಈಗ ನೀಟಾಗಿ ಟಬ್ ಕ್ಲೀನ್ ಆಗಿದೆ. ನೀವು ನೋಡ್ತಿರ್ಬೋದು, ನಿಂಬೆಹಣ್ಣಲ್ಲಿ ಒಂದು ಡ್ರಾಪ್ ಆಫ್ ಜ್ಯೂಸ್ ಕೂಡ ಇಲ್ಲ. ಈಗ ರಬ್ಬರ್ನ ಕ್ಲೀನ್ ಮಾಡ್ಕೊಳ್ಳೋ ಟೈಮು ನಾವು ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಕೊಳೆ ಎಲ್ಲನೂ ಈಸಿಯಾಗಿ ಬಂದುಬಿಡುತ್ತೆ. ಜಸ್ಟ್ ಒಂದು ಕ್ಲಾತ್ನ ತೊಗೊಂಡು ನೀಟಾಗಿ ವೈಪ್ ಮಾಡ್ತಾ ಹೋದರೆ ಸಾಕು. ಆದಷ್ಟು ಒಂದು ಹಳೆ ಬಟ್ಟೆನ ತೊಗೊಂಡು 2-3 ಸತಿ ಈ ರೀತಿ ಒರೆಸ್ಕೊಳ್ಳಿ.
ಇರುವಂತಹ ಕೊಳೆ ಎಲ್ಲಾನು ಸಾಫ್ಟ್ ಆಗಿರೋದ್ರಿಂದ ಬೇಗನೆ ಬಂದ್ಬಿಡುತ್ತೆ. ನೀವು ಕೆಲವೊಂದು ವಿಡಿಯೋಸ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಾವು ಏನಾದ್ರೂ ಒಂದು ಪೌಡರ್ನ ಹಾಕಿದ ಕೂಡಲೇ ಇಮಿಡಿಯೇಟ್ ಆಗಿ ರಬ್ಬರ್ ಕ್ಲೀನ್ ಆಗುತ್ತೆ ಅಂತ. ಅದೆಲ್ಲಾನು ಸುಳ್ಳು. ಬಟ್ ಈ ರೀತಿ ಒರೆಸಿದಾಗ ಮಾತ್ರನೇ ಕ್ಲೀನ್ ಆಗಿ ಅದು ನೀಟ್ ಆಗುತ್ತೆ. ಮಿಷನ್ ಹೈಜಿನಿಕ್ ಆಗಿ ನೀಟಾಗಿ ಇರಬೇಕಂದ್ರೆ ನೀವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಲೇಬೇಕು. ಸೊ ನಾನು ಶೇರ್ ಮಾಡಿರುವಂತಹ ಇಷ್ಟು ಟಿಪ್ಸಲ್ಲಿ ನಿಮಗೆ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಟಿಪ್ಸ್ ಏನಾದರೂ ನಿಮ್ಗೆ ಯೂಸ್ಫುಲ್ ಆಯಿತು, ಇಷ್ಟ ಆಯಿತು ಅನ್ಸರಿ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.